ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಭೋಗಿ ಸ್ಪೆಷಲ್ ಬಜ್ಜಿ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ, ನ್ಯೂಟ್ರಿಷಿಯಸ್ ಕೂಡ, ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳು, 1 ಕಪ್ ಹುರುಳಿಕಾಳು, 1 ಕಪ್ಪು ಅಲಸಂದೆ ಕಾಳು, 1 ಕಪ್ಪು ಕಡಲೆಕಾಳನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೇ ಅರ್ಧ ಕಪ್ ಆಗುವಷ್ಟು ಹಸಿರು ಬಟಾಣಿ ಕೂಡ ತಗೊಂಡಿದ್ದೀನಿ. ಇದೆಲ್ಲನೂ ಒಂದು 2-3 ಸಲ ಚೆನ್ನಾಗಿ ತೊಳೆದು 6ರಿಂದ 8 ಗಂಟೆ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಈಗ ನೋಡಿ, ಕಾಳನ್ನೆಲ್ಲ ಚೆನ್ನಾಗಿ ತೊಳೆದು ಬೇರೆ ನೀರನ್ನು ಹಾಕಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ 8 ಗಂಟೆ ಇದನ್ನು ಹೀಗೆ ಬಿಟ್ಬಿಡ್ತೀನಿ. 8 ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ. ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ. ಇದರಲ್ಲಿರೋಂಥ ನೀರನ್ನೆಲ್ಲ ಚೆಲ್ಬಿಡಬೇಕು. ಇದು ಸ್ಮೆಲ್ ಆಗಿರುತ್ತೆ, ಉಪಯೋಗಿಸ್ಬಾರ್ದು. ನಂತರ ಈ ಕಾಳುಗಳನ್ನೆಲ್ಲ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಕಾಳು ಮುಳುಗುವಷ್ಟು ನೀರು ಹಾಕಿ 3ರಿಂದ 4 ವಿಜಿಲು ಕೂಗಿಸ್ಕೊಳ್ಬೇಕು. ಕಾಳೆಲ್ಲ ಸಾಫ್ಟಾಗಿ ಬೇಯಬೇಕು. ನಾವು ಇದಕ್ಕೆ ಈಗಲೇ ಉಪ್ಪು ಹಾಕಲ್ಲ. ಉಪ್ಪು ಹಾಕಿದ್ರೆ ಕಾಳು ಚೆನ್ನಾಗಿ ಬೇಯೋದಿಲ್ಲ, ಹಾಗಾಗಿ ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ, 4 ವಿಜಿಲ್ ಕೂಗಿಸ್ಕೊಂಡಿದ್ದಾದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಕಾಳು ಸಾಫ್ಟಾಗಿ ಬೆಂದಿದೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಇದೆಲ್ಲನೂ ಒಂದು ಬೇರೆ ಪಾತ್ರೆಗೆ ತೆಗೆದು ಅದರಲ್ಲಿರೋ ನೀರನ್ನು ವಾಪಸ್ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಕಾಳನ್ನು ಮಾತ್ರ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ 4 ಥರದ ಸೊಪ್ಪನ್ನು ತಗೊಂಡಿದ್ದೀನಿ. ಕಿರಿಸಾಲೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಎಲ್ಲನೂ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. 1 ಕಟ್ಟಲ್ಲಿ ಅರ್ಧ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪು ಜೊತೆಗೆ ಪಾಲಕ್ ಸೊಪ್ಪನ್ನು ಕೂಡ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಸೀಸನಲ್ಲಿ ಸಿಗೋಂಥ ಹಸಿ ಕಾಳುಗಳು, ಕಡಲೆಕಾಳು, ಅವರೆಕಾಳು, ಬಟಾಣಿ, ಬೀನ್ಸು, ಸೌತೆಕಾಯಿ, ಕ್ಯಾರೆಟು, ಹೀರೆಕಾಯಿ, ಬದನೆಕಾಯಿ, ಮೂಲಂಗಿ ಮತ್ತು ನಿಮಗೇನಾದರೂ ಬೇರೆ ಬೇರೆ ತರಕಾರಿಗಳು ಬೇಕು ಅಂದರೆ ಅದನ್ನು ಕೂಡ ಹಾಕೋಬೋದು. ನನ್ನ ಹತ್ರ ಏನೇನು ತರಕಾರಿ ಇತ್ತೋ ಅದನ್ನೆಲ್ಲ ತಗೊಂಡಿದ್ದೀನಿ. ಇದ್ರ ಜೊತೆಗೇ 2 ಹುಳಿ ಟೊಮ್ಯಾಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಚಮಚ ಹೆಸರುಬೇಳೆ, 2 ಚಮಚ ಮಸೂರ್ ದಾಲು, 2 ಚಮಚ ತೊಗರಿಬೇಳೆ ಕೂಡ ತಗೊಂಡಿದ್ದೀನಿ. ನೋಡ್ತಾ ಇದ್ರೇ ಖುಷಿಯಾಗುತ್ತೆ, ಎಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಈ ತರಕಾರಿ ಸೊಪ್ಪುಗಳನ್ನೆಲ್ಲ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಹೆಸರುಬೇಳೆ, ತೊಗರಿಬೇಳೆ, ಮಸೂರ್ ದಾಲ್ ತಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪುಗಳನ್ನು ಕೂಡ ಸೇರಿಸಬೇಕು. ಜೊತೆಗೆ ಟೊಮ್ಯಾಟೊ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬೇಕು ಅಂದರೆ ಇದೇ ಟೈಮಲ್ಲಿ ಈರುಳ್ಳಿ ಕೂಡ ಹಾಕೋಬೋದು. ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನದ ಪುಡಿ, ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀರು ಜಾಸ್ತಿ ಬೇಡ, ಆಲ್ರೆಡಿ ಅದರಲ್ಲಿ ಕಟ್ಟಿತ್ತು ಅಲ್ವಾ, ಹಾಗಾಗಿ 1 ಕಪ್ ಆಗುವಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ತೀನಿ. ಇದು ಕೂಡ ಸಾಫ್ಟಾಗಿ ಬೇಯಬೇಕು. ಇದಾದ ನಂತರ 6 ಹಸಿರು ಮೆಣಸಿನ್ಕಾಯಿ, ಅರ್ಧ ಚಮಚ ಜೀರಿಗೆ, 1 ಇಂಚಷ್ಟು ಹಸಿ ಶುಂಠಿ, ಒಂದು ಸ್ವಲ್ಪ ಉಪ್ಪು, ಇದೆಲ್ಲನೂ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಇದರಿಂದನೇ ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಬೇರೆ ಮಸಾಲೆ ಏನನ್ನು ಕೂಡ ಸೇರಿಸೋದಿಲ್ಲ. ಇದಾದ ನಂತರ ಕುಕ್ಕರಲ್ಲಿ ಸೊಪ್ಪು, ಬೇಳೆ, ತರಕಾರಿ ಎಲ್ಲನೂ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ರುಚಿ ಚೆನ್ನಾಗಿರೋದಿಲ್ಲ. ಇದಾದ ನಂತರ ಕಾಳನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಇದ್ರ ಜೊತೆಗೇ ಸೇರಿಸಿ ಒಂದ್ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬ ನೈಸ್ ಆಗೋದೇನು ಬೇಡ, ಒಟ್ಟಿನಲ್ಲಿ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ನೋಡಿ, ಮ್ಯಾಶ್ ಮಾಡಿದ್ದಾಯಿತು. ತುಂಬ ನೈಸ್ ಆಗಿಲ್ಲ, ಸ್ವಲ್ಪ ಕಾಳು ತರಕಾರಿ ಎಲ್ಲ ಬಾಯಿಗೆ ಸಿಗೋ ಥರ ಇದೆ. ಇಷ್ಟಾದರೆ ಸಾಕು. ಇದಕ್ಕೆ ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 2 ಚಮಚ ಎಣ್ಣೆ, 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. 2 ಕಡ್ಡಿ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ. ಬೆಳ್ಳುಳ್ಳಿನ ಈ ಥರ ಸೇರ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಜೊತೆಗೇ ಪೇಸ್ಟ್ ಮಾಡ್ಕೊಂಬಿಡಿ. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು ಅರ್ಧದಷ್ಟು ಫ್ರೈ ಆದ ನಂತರ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ನಾನು ಇದ್ರ ಜೊತೆಗೇ ಬೇರೇನೋ ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ತುಂಬ ಕಲರ್ ಚೇಂಜ್ ಆಗಿಬಿಡ್ತು. ಈಗ ಇದಕ್ಕೇ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದರ ರಸನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈ ಕಾಳು, ಬೇಳೆ, ಸೊಪ್ಪು, ತರಕಾರಿ ಎಲ್ಲ ಇತ್ತಲ್ಲ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಪುಡಿ ಅಗತ್ಯ ಇಲ್ಲ. ಬೇಕು ಅಂದರೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲಾನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ. ಇದಕ್ಕೆ ಹುಣಸೆ ರಸ ಹಾಕಿದ್ದೆ ಅಲ್ವಾ, ಹಾಗಾಗಿ ಒಂಚೂರು ಬೆಲ್ಲನ ಕೂಡ ಸೇರಿಸ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನ ಆಫ್ ಮಾಡಿದ್ರೆ ತುಂಬಾ ರುಚಿಯಾಗಿರೋ ಆರೋಗ್ಯಕರ ಬಜ್ಜಿ ಪಲ್ಯ ರೆಡಿಯಾಗುತ್ತೆ. ಇದನ್ನು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ರೈಸ್ ಜೊತೆಗೂ ತಿನ್ಬೋದು. ಸೂಪರಾಗಿರುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.